ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಶೋ ಆಗ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಏನಿರುತ್ತಲ್ವಾ, ಆ ಕಮೆಂಟ್ ಬಾಕ್ಸಲ್ಲಿ ನಾವು ಬೇರೆ ಯಾವುದಾದ್ರೂ ವಿಡಿಯೋನ ಪಿನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಬೇರೆ ವಿಡಿಯೋ ಅಂತ ಹೇಳಿದ್ರೆ ನಮ್ಮ ಚಾನಲಲ್ಲೇ ಇರುವ ಯಾವುದಾದ್ರೂ ವಿಡಿಯೋನ ಪಿನ್ ಮಾಡೋದು ಹೇಗೆ, ಅಥವಾ ನಿಮಗೆ ವ್ಯೂವರ್ಸ್ ಕಮೆಂಟ್ಸ್ ಮಾಡ್ತಾ ಇರ್ತಾರಲ್ವಾ, ನಿಮ್ಗೆ ಯಾವುದಾದ್ರೂ ಇಷ್ಟವಾದ ಕಮೆಂಟ್ಸ್ನ ನೀವು ಪಿನ್ ಮಾಡ್ಬೋದು. ಅಥವಾ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ ರಿವ್ಯೂ ಮಾಡಿದರೆ ಆ ಪ್ರಾಡಕ್ಟ್ಸ್ ಲಿಂಕ್ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ಬೋದು. ಆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡೋದ್ರಿಂದ ಆ ಪಿನ್ ಮಾಡಿದ ಕಮೆಂಟ್ ಫಸ್ಟಲ್ಲಿ ಶೋ ಆಗುತ್ತೆ, ನಿಮಗೆ ಫಸ್ಟ್ ಕಮೆಂಟ್ ಆಗಿ ಶೋ ಆಗುತ್ತೆ. ಸೊ ಅದರಿಂದ ನೀವು ಯಾವುದಾದ್ರೂ ವಿಡಿಯೋ ಲಿಂಕ್ ಹಾಕಿದರೂ ಸಹ ಆ ವಿಡಿಯೋಗೂ ವ್ಯೂಸ್ ಬರುತ್ತೆ. ಸೊ ಇಲ್ಲಾಂದರೆ ನಿಮ್ಮ ವ್ಯೂವರ್ಸ್ಗೆ ನೀವು ಏನಾದರೂ ಇನ್ಫಾರ್ಮೇಷನ್ ಕೊಡೋದಿತ್ತು ಅಂತ ಹೇಳಿದ್ರೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡೋ ಮೂಲಕ ನೀವು ಇನ್ಫಾರ್ಮೇಷನ್ ಅವ್ರಿಗೆ ತಿಳಿಸ್ಬೋದು. ಸೊ ಪಿನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಿನ್ ಮಾಡಿರುವಂಥ ಕಮೆಂಟ್ ನಮಗೆ ಫಸ್ಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣವೇ ಫಸ್ಟ್ ಕಮೆಂಟಲ್ಲಿ ನಮಗೆ ಶೋ ಆಗುತ್ತೆ. ಸೊ ಕಮೆಂಟ್ನ ಪಿನ್ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ಥರ ಟೆಕ್ ವಿಡಿಯೋಸ್ ಬೇಕು ಅಂತ ಹೇಳಿ. ಸೊ ಅದ್ರ ಮೇಲೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಾನಿವಾಗ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟು ನಾವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೋಬೇಕು. ನಮ್ಮ ಯೂಟ್ಯೂಬ್ ಚಾನಲ್ನ ನಾನಿಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ, ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲೇನು ಕಾಣ್ತಾ ಇದೆ ಅಲ್ವಾ, ಲೋಗೋ ಯು ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಈ ಥರ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಕೆಳಗಡೆ ಹಿಸ್ಟ್ರಿ ಮತ್ತು ಪ್ಲೇ ಲಿಸ್ಟ್ ಅಂತ ತೋರಿಸುತ್ತಲ್ವ, ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಯುವರ್ ವಿಡಿಯೋಸ್ ಅಂತ ಕಾಣ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಯುವರ್ ವಿಡಿಯೋಸ್ ಅಂತ ಬರುತ್ತೆ. ಸೊ ನಾವೇನೇನು ಅಪ್ಲೋಡ್ ಮಾಡಿರ್ತೀವಲ್ವ ಎಲ್ಲ ವಿಡಿಯೋಸ್ ಇಲ್ಲಿ ಬರುತ್ತೆ. ಸೊ ನಾವು ಯಾವ ವಿಡಿಯೋದ ಲಿಂಕ್ನ ಕಮೆಂಟಲ್ಲಿ ಪಿನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಲ್ಲ ಫಸ್ಟು ಆ ವಿಡಿಯೋನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಯಾವುದಾದ್ರೂ ವಿಡಿಯೋನ ಸೆಲೆಕ್ಟ್ ಮಾಡಿ ತೋರಿಸ್ತೇನೆ. ಸೊ ನೋಡಿ, ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯೂಟ್ಯೂಬ್ಗೆ ಈ ಥರ ಲೋಗೋ ಕ್ರಿಯೇಟ್ ಮಾಡಿ ಅಂತ ಇದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಅದು ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿ ಮೇಲೆ 3 ಡಾಟ್ಸ್ ಕಾಣ್ತಾ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಶೇರ್ ವಿಡಿಯೋ ಅಂತ ಬಂದಿದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲಿಂಕ್ ಅಂತ ಕೊಡಿ. ಸೊ ಇವಾಗ ಲಿಂಕ್ ಕಾಪಿ ಆಯಿತು. ಕಾಪಿ ಆದ ತಕ್ಷಣ ನಾವು ಯಾವ ವಿಡಿಯೋಗೆ ಇವಾಗ ಕಮೆಂಟ್ನ ಪಿನ್ ಮಾಡಬೇಕಲ್ವ, ಆ ಒಂದು ವಿಡಿಯೋನ ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಇದೆ ಅಲ್ವಾ, ಯೂಟ್ಯೂಬ್ನಲ್ಲಿ ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡುವ ಸರಿಯಾದ ವಿಧಾನ ಅಂತ ಇದೆ ಅಲ್ವಾ, ಆ ವಿಡಿಯೋಗೆ ನಾನು ಈ ಒಂದು ಕಾಪಿ ಮಾಡಿದ್ನಲ್ವ ಆ ವಿಡಿಯೋ ಲಿಂಕನ್ನು ಕಮೆಂಟಲ್ಲಿ ಪಿನ್ ಮಾಡ್ತೀನಿ. ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕಮೆಂಟ್ಸ್ ಅಂತ ಕೆಳಗಡೆ ಕಾಣ್ತಾ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಆ್ಯಡ್ ಎ ಕಮೆಂಟ್ ಅಂತ ಬರುತ್ತೆ. ಸೊ ಆ ಕಮೆಂಟ್ ಬಾಕ್ಸಲ್ಲಿ ಅದನ್ನು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕಮೆಂಟ್ ಬಾಕ್ಸ್ ಏನಿರುತ್ತಲ್ವ ಅದು ಇಲ್ಲಿ ಶೋ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಒಂದು ಕ್ಯಾಪ್ಷನ್ ಹಾಕ್ತೀನಿ. ಸೊ ವಾಚ್ ಫುಲ್ ವಿಡಿಯೋ ಅಂತ ಹೇಳಿ ನಾನು ಈ ಥರ ಹಾಕ್ಬಿಟ್ಟು ಕೆಳಗಡೆ ಬಂದು ಈ ಒಂದು ಲಿಂಕ್ನ ಏನು ಕಾಪಿ ಮಾಡ್ಕೊಂಡಿರ್ತೀನಲ್ವ ಅದನ್ನು ಪೇಸ್ಟ್ ಮಾಡ್ತೀನಿ. ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಬರುತ್ತೆ, ಅದನ್ನು ಪೇಸ್ಟ್ ಮಾಡಿ. ಸೊ ಓಕೆನಾ, ಪೇಸ್ಟ್ ಆಗಿದೆ ಇವಾಗ ಲಿಂಕು. ಆಮೇಲೆ ಪೇಸ್ಟ್ ಆದ ತಕ್ಷಣ ಇಲ್ಲಿ ಆ್ಯರೋ ಮಾರ್ಕ್ ಕಾಣ್ತಾ ಇರ್ಬೋದು ನೋಡಿ, ಈ ಆ್ಯರೋ ಮಾರ್ಕ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಕಮೆಂಟು ಪೋಸ್ಟ್ ಆಯಿತು. ಇವಾಗ ಪಿನ್ ಮಾಡೋದು ಹೇಗೆ, ಸೊ ಕಮೆಂಟ್ನ ಪಿನ್ ಮಾಡೋದು ಹೇಗೆ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ಅಲ್ವಾ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ 5 ಆಪ್ಷನ್ ಬರುತ್ತೆ ಇಲ್ಲಿ. ಫಸ್ಟ್ ಒಂದು ಬಂದ್ಬಿಟ್ಟು ಪಿನ್, ಎಡಿಟ್, ಶೇರ್, ಡಿಲೀಟ್, ಸೇವ್ ಅಂತ ಬರುತ್ತೆ. ನಮಗೆ ಬೇಕಾಗಿರೋದು ಕಮೆಂಟ್ನ ಪಿನ್ ಮಾಡೋದಲ್ವ. ಸೊ ಪಿನ್ ಅಂತ ಇದೆ ಅಲ್ವಾ, ಅದರ ಮೇಲೆ ಪ್ರೆಸ್ ಮಾಡಿ. ಸೊ ಆಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಪಿನ್ ದಿಸ್ ಕಮೆಂಟ್ ಅಂತ ಬರುತ್ತೆ. ನೆಕ್ಸ್ಟ್ ಇಫ್ ಯು ಆಲ್ರೆಡಿ ಪಿನ್ಡ್ ಎ ಕಮೆಂಟ್ ದಿಸ್ ವಿಲ್ ರೀಪ್ಲೇಸ್ ಇಟ್ ಅಂತ ಬರುತ್ತೆ. ಸೊ ಈ ಮೊದಲೇ ನೀವು ಯಾವುದಾದ್ರೂ ಕಮೆಂಟ್ನ ಪಿನ್ ಮಾಡಿದರೆ ಅದು ರೀಪ್ಲೇಸ್ ಆಗಿ ಇವಾಗ ನೀವೇನು ಹಾಕ್ತಾ ಇದ್ದೀರಲ್ವ ಈ ಕಮೆಂಟ್ ಪಿನ್ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಸಿಂಪ್ಲಿ ನೀವಿಲ್ಲಿ ಪಿನ್ ಅಂತ ಕೊಡಿ. ನೋಡಿ, ಇವಾಗ ಕಮೆಂಟ್ ಪಿನ್ ಆಯಿತು. ಪಿನ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಸಿಂಬಲ್ ತೋರಿಸಿ ಅದ್ರ ಪಕ್ಕಕ್ಕೆ ಪಿನ್ಡ್ ಬೈ ಅಂತ ತೋರಿಸುತ್ತೆ. ಪಿನ್ಡ್ ಬೈ @techpooja50 ಅಂತ ತೋರಿಸುತ್ತೆ ನೋಡಿ.
ಇವಾಗ ಕಮೆಂಟ್ ಪಿನ್ ಆಗಿದೆ. ಈ ಕಮೆಂಟ್ ಏನಿರುತ್ತೆ ಅಲ್ವಾ ಟಾಪಲ್ಲಿರುತ್ತೆ, ಯಾವಾಗಲೂ ಫಸ್ಟಲ್ಲೇ ಶೋ ಆಗುತ್ತೆ ನಮ್ಮ ವ್ಯೂವರ್ಸ್ಗೆ. ಸೊ ದಟ್ ಅವರು ಈ ವಿಡಿಯೋನ ಈ ಲಿಂಕ್ನ ಕ್ಲಿಕ್ ಮಾಡಿ ಅವರು ವಿಡಿಯೋನ ವಾಚ್ ಮಾಡ್ಬೋದು. ಓಕೆನಾ? ಸೊ ಗೈಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಗೈಸ್ ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ, ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಇದೇ ಥರ ಟೆಕ್ ವೀಡಿಯೋಸಲ್ಲಿ ಸಿಗೋಣಂತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.